ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಅತ್ತಿಬೆಲೆ ಸನಾ ಉಲ್ಲಾರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಅಭಿಮಾನಿಗಳ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಅತ್ತಿಬೆಲೆ ಸನಾ ಉಲ್ಲಾರವರಿಗೆ ಸ್ನೇಹಿತರು ಮತ್ತು ಹಿತೈಷಿಗಳು ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಮಂಜುನಾಥ್ ದೇವು, ಪಟಾಪಟ್ ರವೀಂದ್ರರವರು, ಬಶೀರ್, ಶಾಹಿದ್, ಮಂಜಣ್ಣ, ವಸೀಂ, ಪರ್ದೀನ್, ನಬಿಲ್, ಆಫ್ತಾಬ್, ದರ್ಶನ್, ಅರ್ಷದ್ ಮೊದಲಾದವರು ಭಾಗವಹಿಸಿದರು. ನಮ್ಮ ಬಾಲ್ಯದ ಗೆಳೆಯರಾದಂತಹ ಸನಾ ಅವ್ರದ್ದು ಹುಟ್ಟುಹಬ್ಬ. ಅವರು ಕಾಂಗ್ರೆಸ್ನ ಮುಖಂಡರು, ಸಮಾಜ ಸೇವಕರು, ನಮ್ಮ ಮೆಚ್ಚಿನ ಗೆಳೆಯರಾದಂಥ ಸನಾ ಅವ್ರದ್ದು ಹುಟ್ಟುಹಬ್ಬ. ಅವರಿಗೆ ಮೊದಲಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಅವರು 100 ವರ್ಷ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿಯಿಂದ ಬದುಕಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಹುಟ್ಟುಹಬ್ಬ ಅನ್ನೋದು ಒಬ್ಬ ಬದುಕಿನಲ್ಲಿ, ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಬರ್ತಕ್ಕಂಥದ್ದು ವೈಯಕ್ತಿಕವಾದಂಥ ಹಬ್ಬ. ಆ ಹಬ್ಬನ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಅದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತೇಳಿ. ಇವತ್ತು ನಮ್ಮ ಸನಾ ಅವರು ಕೂಡ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಮತ್ತಷ್ಟು ಆ ಭಗವಂತ, ಅವ್ರು ನಂಬಿರ್ತಕ್ಕಂಥ ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಮತ್ತು ಆಯಸ್ಸನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಅತಿ ಬಾಲ್ಯದ ಗೆಳೆಯರು ನಮ್ಮಲ್ಲಿ, ಬಾಲ್ಯಗಳಲ್ಲಿ ಅತಿ ಬಾಲ್ಯ ಗೆಳೆಯರು. ನಾವು ಎಲ್ಲ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಶಾಲೆಯಲ್ಲಿ ನಾವೆಲ್ಲ ವ್ಯಾಸಂಗ ಮಾಡಿದವರು. ನಮ್ಮ ಸನಾ ಉಲ್ಲಾ, ನಾವು, ನಮ್ಮ
ಸ್ನೇಹಿತರು ಎಲ್ಲನೂ ಒಟ್ಟೊಟ್ಟಿಗೆ ನಾವೆಲ್ಲನೂ ಕೂಡ ಶಾಲಾ ವ್ಯಾಸಂಗ ಮಾಡಿದವರು. ಭಾಳ ಶಾಲಾ ಆ ಸಂದರ್ಭದಲ್ಲಿ ಓದೋ ಸಂದರ್ಭದಲ್ಲಿ ನಾಯಕತ್ವವನ್ನು ಬೆಳೆಸ್ಕೊಂಡವರು ನಮ್ಮ ಸ್ನೇಹಿತರು. ನಾವೆಲ್ಲ ಒಂದೇ ಯೂನಿಯನಲ್ಲಿ ಇದ್ದವರು. ಅವ್ರ ಪ್ರೆಸಿಡೆಂಟು, ನಾವು ಜನರಲ್ ಸೆಕ್ರೆಟರಿ, ಯೂನಿಯನ್ ಮಾಡಿ ಎಲೆಕ್ಷನ್ಸ್ಗಳು ಮಾಡಿ ಯಾವತ್ತು ಒಳ್ಳೆ ಸ್ಟೂಡೆಂಟ್ ಲೀಡ್ರು. ಸೊ ಅದಾದಮೇಲೆ ಒಳ್ಳೆ ಕ್ರಿಕೆಟ್ ಪ್ಲೇಯರು ಕೂಡ, ಒಳ್ಳೆ ಕ್ರಿಕೆಟ್ ಪ್ಲೇಯರ್ ನಮ್ಮ ಸಣ್ಣ. ಅದೆಲ್ಲ ಹೇಳಿಲ್ಲ, ಮರ್ತ್ಬಿಟ್ರಿ ನೀವು. ಒಳ್ಳೆ ಸ್ಪಿನ್ ಬೌಲರು, ಒಳ್ಳೆ ಬ್ಯಾಟ್ಸ್ಮನ್ನರು. ಸೊ ಆಗಿಂದ ಕಾಲ ಸ್ಪೋರ್ಟ್ಸ್ ಸ್ಪಿರಿಟ್ಸ್ ಇಟ್ಕೊಂಡವ್ರು ನಾವೆಲ್ಲನೂ ಕೂಡ. ಸೊ ಇವತ್ತು ಅವರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮಗೆ ಬಾಂಧವ್ಯ ಭಾಳ ಪ್ರೀತಿ ವಿಶ್ವಾಸ. ಅವರು ಮಕ್ಕಳಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಅವ್ರ ಕುಟುಂಬ, ನಮ್ಮ ಕುಟುಂಬ ಭಾಳ ಸಾಮರಸ್ಯವಾಗಿ ನಾವು ಬೆಳೀತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅವರು ಶಾಲಾ ಕಾಲೇಜುಗಳಿಂದಲೂ ಕೂಡ ಭಾಳ ಆ್ಯಕ್ಟಿವ್ ಇದ್ದಿರ್ತಕ್ಕಂಥ, ಭಾಳ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಜಾಸ್ತಿ ಇದ್ದು, ಚೆನ್ನಾಗಿ ಓದೋರು. ಆಮೇಲೆ ಚೆನ್ನಾಗಿ ಸಮಾಜದಲ್ಲಿ ಎಲ್ಲೂ ಕೂಡ ಯಾರನ್ನ ವಿರೋಧ ಕಟ್ಕೊಳ್ತೀರ ಮತ್ತು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅವ್ರ ಹೆಗ್ಗಳಿಕೆಗೆ ಒಂದು ಉದಾಹರಣೆ. ಎರಡನೇದಾಗಿ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಎಲ್ಲ ಹುಡುಗರು, ಅತ್ತೆ ಬೇರೆ ಹುಡುಗರೆಲ್ಲ ಸೇರಿಸಿ ಅವರಿಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಏನು ಹೇಳ್ತಕ್ಕೆ ಬಯಸ್ತೀನಿ ಅಂದರೆ, ಇವರು ರಾಜಕೀಯದಲ್ಲಿ ಭಾಳಷ್ಟು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯದಲ್ಲಿ ತೊಡಸ್ಕೊಂಡು ಸೇವೆಗಳು ಮಾಡ್ಕೊಂಡು ಬಂದಿದ್ದಾರೆ. ಭಗವಂತ ಅವರಿಗೆ, ಅವ್ರ ಕುಟುಂಬಕ್ಕೆ ರಾಜಕೀಯದಲ್ಲಿ ಹೆಚ್ಚಿನ ಸ್ಥಾನಮಾನ ಕಲ್ಪಿಸಲಿ. ಮತ್ತು ನಮ್ಮ ಸ್ನೇಹಿತರು, ನನ್ನ ಆತ್ಮೀಯ ಗೆಳೆಯರು, ನಮಗೂ ನಮ್ಮ ದೇವು ಸಾಹೇಬರಿಗೂ ಇವರಿಗೆಲ್ಲನೂ ಕೂಡ ಭಾಳ ಆತ್ಮೀಯರು. ಇವರೆಲ್ಲ ದಿನಕ್ಕೊಂದು ಸಾರಿ ಭೇಟಿ ಮಾಡ್ತೀವಿ ನಾವು. ಹೀಗಾದ್ರೆ ಸರಿ, ಹಾಗಾದರೆ ಸರಿ, ಎಲ್ಲೋ ಒಂದು ಕಡೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಸೊ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುರು, ಆರೋಗ್ಯ, ಐಶ್ವರ್ಯ ಕೊಡಲಿ. ಸೊ ಜೊತೆಗೆ ನಮ್ಮ ಸಣ್ಣ ಅವರು ಏನಿದೆ, ಅವರ ಮಗ ನಮ್ಮ ಶಾಹಿದ್ದು, ಅವ್ರ ತಂದೆ ರೀತಿಯಲ್ಲೇ, ಅವ್ರ ತಂದೆ ಹಾಕಿದ ದಾರಿಯಲ್ಲೇ ನಡೀತಾ ಇದ್ದಾರೆ. ಸ್ನೇಹಜೀವಿ ಅವರೂ ಕೂಡ. ಅವ್ರ ತಂದೆ ಹೇಗೋ ಅವ್ರ ಮಗ ಶಾಹಿದು ನಮಗೆ ಭಾಳ ಪ್ರೀತಿಯಾದಂಥ ಹುಡುಗರಲ್ಲೇ ಅವರು ಒಬ್ಬರು. ನಮ್ಮ ಮುಸಲ್ಮಾನ್ ಸಮುದಾಯ ಏನಿದೆ, ನಾವೆಲ್ಲನೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಇವರು ಮುಸಲ್ಮಾನ್ ಸಮುದಾಯನ ಪ್ರತಿನಿಧಿಸೋದಾಗಲಿ ಮತ್ತು ಎಲ್ಲ ವರ್ಗಗಳಲ್ಲೇ ಒಂದು ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಕುಟುಂಬ. ಅವರಿಗೆ ಮತ್ತೊಂದು ಸಾರಿ ಕೇಳ್ಕೊಳ್ತಾ ಇದ್ದೀನಿ, ದೇವರ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಮುಂದಿನ ದಿನಗಳಲ್ಲಿ ಅವ್ರ ಕುಟುಂಬಕ್ಕೆ ಉತ್ತಮ ಒಂದು ರಾಜಕೀಯ ಭವಿಷ್ಯವನ್ನು ಭಗವಂತ ಕಟ್ಕೊಡ್ಲಿ. ನನ್ನ ಸ್ನೇಹಿತರಾದಂಥ ಸನಾವುಳ್ಳವರವರು ಇನ್ನೂ 100 ವರ್ಷ ಆರೋಗ್ಯದಿಂದ ಬದುಕಲಿ. ದೇವರವ್ರಿಗೆ ಎಲ್ಲ ರೀತಿಯಾದಂಥ ಸುಖವಾದಂಥ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹ್ಯಾಪಿ ಬರ್ತ್ಡೇ ಸನಾ. ನನ್ನ ತಮ್ಮನಾದ ಸನಾನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರ್ತೀನಿ. ಮೊದಲಿಗೆ ಸನಾ ಅವ್ರದ್ದು ಹೆಂಗೆ ವ್ಯಕ್ತಿತ್ವ ಅಂದರೆ, ಪ್ರತಿ ವರ್ಷದಲ್ಲಿ 2-3 ಕಾರ್ಯಕ್ರಮ ನಡೆಸ್ಕೊಡ್ತಾನೆ ಇರ್ತಾರೆ. ಜನ ಅಭಿವೃದ್ಧಿ ಮುಖವಾಗಿ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಆಗಲಿ, ಮತ್ತು ಆಗಸ್ಟ್ 15 ಆಗಲಿ, 26 ಗಣರಾಜ್ಯೋತ್ಸವ ಆಗಲಿ, ಎಲ್ಲ ಜನಸೇವೆ ಕಾರ್ಯಕ್ರಮ ಮಾಡ್ತಾ ಬರ್ತಾರೆ. ಆಮೇಲೆ ಸ್ಟೇಜ್ ಮೇಲೆ ಎಲ್ಲೂ ಮುಂದೆ ಬರೋದಿಲ್ಲ. ಯಾವುದೇ ಸಮಾರಂಭಗಳಾಗಲಿ, ಯಾವುದೇ ಆಗಲಿ, ತಾನು ಮುಂದೆ ಬಂದು ಯಾವುದೋ ಆರಾತುರಾಗಿ ಹಾಕ್ಕೊಳ್ಳಲ್ಲ. ಆಮೇಲೆ ಈ ಹುಡ್ದಬ್ಬನೂ ಆಚರಣೆ ಮಾಡ್ಕೊತಾ ಇರಲಿಲ್ಲ. ಅವ್ರ ಮಗ ಶಾಹಿದವರು ತುಂಬ ಬಲವಂತ ಮಾಡಿ ಆ ಹುಡ್ದಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಮೊದಲಿಗೆ ಸಾರ್ವಜನಿಕವಾಗಿ ಹುಡ್ದಬ್ಬ ಮಾಡ್ಕೊತಾ ಇದ್ದಾರೆ. ದೇವರವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಹೀಗೆ ಜನಸೇವೆ ಕಾರ್ಯಕ್ರಮ ಮಾಡ್ಕೊಂಡು ಬರಲಿ. ಅವ್ರಿಗೆ ಒಳ್ಳೆ ಮುಂದೆ ಭವಿಷ್ಯ ಇದೆ. ಆ ಭವಿಷ್ಯ ನಿರ್ವಹಣೆ ಮಾಡ್ಕೊಂಬರಲಿ. ನಮ್ಮ ನಾಯಕರಾದ ಮಂಜಣ್ಣನವರು, ದೇವಣ್ಣನವರು, ಮಂಜುನಾಥ್ ದೇವಣ್ಣನವರು ಮತ್ತು ನಮ್ಮ ಪಟಾಪಟ ರವೀಂದ್ರ ಅವರು ಮಾರ್ಗದರ್ಶನದಲ್ಲಿ ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜಯವಾಗಲಿ. ಮೊದಲನೇದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಬಂದಂಥ ನನ್ನ ಸ್ನೇಹಿತರಾದ ಮಂಜುನಾಥ್ ದೇವು ಹಾಗೂ ಪಟಾಪಟ್ ರವಿ ಅವ್ರಿಗೆ, ಬಶೀರ್ ಅವ್ರಿಗೆ ವಂದನೆ ಅರ್ಪಿಸ್ತೀನಿ. ನಮ್ಮ ದೇವು ಅವರು ಹುಟ್ಟು ಹೋರಾಟಗಾರರು, ಕನ್ನಡ ಒಂದು ಪರ ಹೋರಾಟಗಾರರು. ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಳ್ಳಿ ದೇವರು ರಾಜ್ಯದಲ್ಲಿ ಇನ್ನೂ ಒಳ್ಳೆ ಕೆಲಸಗಳು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ನಮ್ಮ ನಾಯಕರಾದಂಥ ಪಟಾಪಟ್ ರವಿ ಅವ್ರಿಗೂ ಕೇಳ್ಕೊತೀನಿ, ಇನ್ನೂ ಮುಂದೆ ಬರಲಿ, ಅವರು ಒಳ್ಳೆಯ ಸ್ಥಾನಕ್ಕೆ ಬರಲಿ ಅಂತ ಕೇಳ್ಕೊತೀನಿ. ನಮ್ಮ ಬಶೀರ್ ಅವ್ರಿಗೂ ಅಷ್ಟೇ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಸಹೋದರ ಸಮಾನರಾದ ನಮ್ಮ ಬ್ರದರ್ ಸನಾವುಲ್ಲಾ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಲ್ಲ ಅವ್ರಿಗೆ ಇನ್ನೂ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಇನ್ನೂ 100 ಕಾಲ ಚೆನ್ನಾಗಿ ಬದುಕಲಿ. ಸಮಾಜದಲ್ಲಿ ಕಾಂಗ್ರೆಸ್ ಮುಖಂಡರಾಗಿ ಗುರ್ಸ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅವ್ರ ಹಿಂದೆ ನಾವು ಇರ್ತೀವಿ. ನಮ್ಮ ಅತ್ತಿ ಬೆಲೆಗೆ ಒಬ್ಬ ಕೌನ್ಸಿಲರ್ ಆಗಲಿ, ಮುಂದೆ ಕಾರ್ಪೊರೇಟರ್ ಆಗಲಿ ಅಂತೇಳಿ ನಾವುಗಳೆಲ್ಲ ಜೊತೆ ಇರ್ತೀವಿ. ದೇವರು ಒಳ್ಳೇದು ಮಾಡಲಿ. ನಮ್ಮ ಹುಡುಗರು ಸದಾಕಾಲ ಅವ್ರ ಬೆನ್ನೆಲುಬಾಗಿ ಯಾವಾಗಲೂ ಇರ್ತೀವಿ. ಮತ್ತೊಮ್ಮೆ ನಮ್ಮ ಸನಾವುಲ್ಲಾ ಖಾನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ತಂದೆಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ಇವತ್ತು ನಮ್ಮ ಕುಚ್ಚಿಕೋದು ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಒಳ್ಳೆ ಥರ ಆರೋಗ್ಯವನ್ನು ಕೊಟ್ಟು ಒಳ್ಳೇದು ಮಾಡಿ.